ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ದಿನಾಂಕ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. 2025-26ನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ದಿನಾಂಕ 29ರಿಂದ ಪ್ರಾರಂಭಗೊಂಡಿವೆ. ಈ ಭಾಗವಾಗಿ ಶಾಲಾ ಎಸ್ಡಿಎಂಸಿ ಆಡಳಿತ ಮಂಡಳಿ ಸೇರಿದಂತೆ ಗುರುಗಳಿಂದ ಮಕ್ಕಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತಿಸಿಕೊಂಡರು. ಹೌದು, ಶಾಲಾ ಪ್ರಾರಂಭೋತ್ಸವದ ಪ್ರಥಮ ದಿನದಂದು ವಿವೇಕಾನಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಇನ್ನು ಎಸ್ಡಿಎಂಸಿ ಸದಸ್ಯರು ಸೇರಿದಂತೆ ಶಾಲಾ ಗುರುವೃಂದವು ತಟ್ಟೆಯಲ್ಲಿ ಹೂಗಳನ್ನಿರಿಸಿಕೊಂಡು ಮಕ್ಕಳ ಸ್ವಾಗತಕ್ಕಾಗಿ ಲವಲವಿಕೆಯಿಂದ ಕಾದು ನಿಂತಿದ್ದರು. ವೆಲ್ಕಮ್ ಮಾಡ್ತಾ ಇದೀವಿ. ಇನ್ನು ಮಕ್ಕಳು ಕೂಡ ಶಾಲಾ ಸಮವಸ್ತ್ರಗಳನ್ನ ಧರಿಸಿ ಹುಮ್ಮನಸ್ಸಿನಿಂದ ಶಾಲೆಗೆ ಆಗಮಿಸಲಾಗಿ ಗುರುಗಳು ಮಕ್ಕಳಿಗೆ ಪುಷ್ಪಾರ್ಚನೆ ಮಾಡಿ ಚಾಕ್ಲೇಟ್ ನೀಡುವ ಮೂಲಕ ಶಾಲೆಗೆ ಸ್ವಾಗತಿಸಿಕೊಂಡರು. Masa
ಇನ್ನು ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದ್ದು ಪಾಲಕ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ದಾಖಲಿಸಿ ಸರ್ಕಾರದಿಂದ ನೀಡುವ ಸೌಲಭ್ಯಗಳನ್ನು ಪಡೆಯಬೇಕೆಂದು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮುಖ್ಯ ಗುರುಗಳು ಮಕ್ಕಳ ಪಾಲಕ ಪೋಷಕರಲ್ಲಿ ಈ ವೇಳೆ ಕರೆ ನೀಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ನರೇಶ್ ಬಾಬು ಅಂತೇಳಿ, ವಿವೇಕಾನಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು. ಇಂದಿನಂತೆ ಈ ಶೈಕ್ಷಣಿಕ ವರ್ಷ 2025-26ರಂದು ಶಾಲಾ ಪ್ರಾರಂಭೋತ್ಸವ ಆಗಿದೆ. ಹಾಗೂ ಎಲ್ಲ ಮಕ್ಕಳು ಶಾಲೆ ಪ್ರಾರಂಭೋತ್ಸವದಲ್ಲಿ ತುಂಬ ಚೆನ್ನಾಗಿ ಬಂದು ಪಾಲ್ಗೊಂಡು, ಹಾಗೂ ನಮ್ಮ ಟೀಚರ್ಗಳೆಲ್ಲ ಮತ್ತು ನಮ್ಮ ಶಿಕ್ಷಕರು ಮಕ್ಕಳೆಲ್ಲ ಬಂದು ನಮ್ಮ ಬಿಸಿ ಊಟದ ಸಿಬ್ಬಂದಿಗಳೆಲ್ಲ ಬಂದು ಶಾಲೆ ಎಲ್ಲ ಸ್ವಚ್ಛಗೊಳಿಸಿ ಮತ್ತು ಮೊಟ್ಟೆ ವಿತರಣೆ ಕೂಡ ಮಾಡ್ಕೊತಿದ್ವಿ. ಮೊಟ್ಟೆ ಕೂಡ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಮಕ್ಕಳೆಲ್ಲ ಇವತ್ತು ಕೊಡೋಕ್ಕೆ. ಹಾಗಾಗಿ ಎಲ್ಲರೂ ಆದಷ್ಟು ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿ, ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ತುಂಬ ಸೌಲಭ್ಯಗಳಿದ್ದಾವೆ. ಎಲ್ಲ ಶಾಲೆ, ಇನ್ನು ನಮ್ಮ ಶಾಲೆಯಲ್ಲಿ ಎಲ್ಲ ಸ್ಮಾರ್ಟ್ ಕ್ಲಾಸ್ಗಳಿದ್ದಾವೆ ಹಾಗೂ ನುರಿತ ಶಿಕ್ಷಕರಿದ್ದಾರೆ. ನುರಿತ ಶಿಕ್ಷಕರು ಮತ್ತು ಭಾಳಷ್ಟು ಅನುಭವವುಳ್ಳ ಶಿಕ್ಷಕರಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಆದಷ್ಟು ನಮ್ಮ ಸರ್ಕಾರಿ ಶಾಲೆಯಲ್ಲಿ ನೀವು ಸೇರಿಸಿ. ಇಲ್ಲೆಲ್ಲ ಯೋಗ ಕಲಿಸ್ತಾರೆ ಮಕ್ಕಳಿಗೆ. ಎಲ್ಲ ರೀತಿಯ ಕ್ರೀಡಾ ಸ್ಫೂರ್ತಿಯಾಗಿ ಮಕ್ಕಳಿಗೆಲ್ಲ ಓದಿಸ್ತಾರೆ. ತುಂಬ ಅನುಕೂಲವಾಗಿರುವಂಥ ಶಾಲೆ ಇದು. ಎಲ್ಲ ರೀತಿಯಿಂದ ಖಾಸಗಿ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದ್ದಾವೆ ಅದಕ್ಕಿಂತ ದುಪ್ಪಟ್ಟು ಒಂದು ವ್ಯವಸ್ಥೆ ಇರೋಂಥ ಶಾಲೆ ಅಂತ ಹೇಳ್ಬೋದು ನಮ್ಮ ಶಾಲೆ. ತಪ್ಪದೆ ಎಲ್ಲ ಮಕ್ಕಳಿಗೆ ನೀವು ಸರ್ಕಾರಿ ಶಾಲೆಯಲ್ಲಿ ಓದಿಸಿ. ಧನ್ಯವಾದಗಳು. ನಾನು ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ಬಡ್ತಿ ಮುಖ್ಯೋಪಾಧ್ಯಾಯರು. ಈಗಾಗಲೇ ನಾವು ನಮ್ಮ SDMC ಸಮಿತಿಯವರ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಮತ್ತು ಅಡುಗೆ ಸಿಬ್ಬಂದಿಯವರ ಮಕ್ಕಳ ಸಹಯೋಗದೊಂದಿಗೆ ನಾವೀಗಾಗಲೇ ಪ್ರಾರಂಭೋತ್ಸವವನ್ನು ಆಚರಿಸಿದ್ದೇವೆ. ಈ ಪ್ರಾರಂಭೋತ್ಸವದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿ ಖುಷಿಯಿಂದ ತರಗತಿ ಕೋಣೆಗಳಿಗೆ ತೆರಳಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಯ ಸಾಕಷ್ಟು ಸೌಲಭ್ಯಗಳು ಇರುವುದರಿಂದ ದಯವಿಟ್ಟು ಪೋಷಕರಲ್ಲಿ, ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದೇನೆಂದರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಿ. ಹಾಗೂ ನಮ್ಮ ಅಧ್ಯಕ್ಷರು ಹೇಳಿದಂತೆ ನಾವು ಎಲ್ಲ ಸಹಕಾರದೊಂದಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀವಿ. ಧನ್ಯವಾದಗಳು. ಅದೇ ರೀತಿ PVSBC ಶಾಲೆಯಲ್ಲಿಯೂ ಕೂಡ ಮಕ್ಕಳಿಗೆ ಪುಸ್ತಕ ನೀಡುವ ಮೂಲಕ ಮಕ್ಕಳನ್ನ ಶಾಲೆಗೆ ಸ್ವಾಗತಿಸಿಕೊಂಡರು. ಕಳಿಸಿ.
ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದಿಂದ ನಗರದ ಟಿಎಂಎಇ ಸಂಸ್ಥೆಯ ನರ್ಸಿಂಗ್ ಕಾಲೇಜಿನ ಸಹಭಾಗಿತ್ವದಲ್ಲಿ ವಿಶ್ವ ಸ್ಕಿಜೋಫ್ರೇನಿಯಾ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ವೇಳೆ ವೈದ್ಯರು ಮಾನಸಿಕ ಆರೋಗ್ಯದಿಂದ ಬಳಲುವ ವ್ಯಕ್ತಿಗಳನ್ನು ಮುಖ್ಯವಾಹಿನಿಯತ್ತ ತರುವ ಕುರಿತಾಗಿ ಜಾಗೃತಿ ಮೂಡಿಸಿದರು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಸಂಕ್ಲಾಪುರದಲ್ಲಿ ಬರುವ ಟಿಎಂಎಇ ಸಂಸ್ಥೆಯ ನರ್ಸಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಂಡ ಈ ಕಾರ್ಯಕ್ರಮವನ್ನ ವೈದ್ಯರು ಸಸಿಗೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಬಳಿಕ ಟಿಎಂಎಇ ಸಂಸ್ಥೆಯ ನಿರ್ದೇಶಕ ಡಾ ಟಿಎಂ ಶಿವಶಂಕರ್ ಹಾಗೂ ಜಿಲ್ಲಾ ಮನೋವೈದ್ಯರಾದ ಡಾ ಅನಿಲ್ ಕುಮಾರ್ ರವರು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳನ್ನ ಮರಳಿ ಮುಖ್ಯವಾಹಿನಿಯತ್ತ ತರುವ ಕುರಿತಾಗಿ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದರು. ಈ ಕಾಯಿಲೆ ಸಾಮಾನ್ಯವಾಗಿ 15 ರಿಂದ 25 ವರ್ಷ ವಯಸ್ಸಿನ ಅವಧಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಮಾನಸಿಕ ಕಾಯಿಲೆಗೆ ಒಳಗಾದವರು ಅಸ್ತವ್ಯಸ್ತ ಆಲೋಚನೆ ಮಾಡುತ್ತಾರೆ. ಅವರ ಭಾವನೆಗಳು ಏರುಪೇರಿನಿಂದ ಕೂಡಿರುತ್ತದೆ. ಅವರಿಗೆ ಅಸಹಜ ಹಾಗೂ ವಿಚಿತ್ರ ಅನುಭವಗಳಾಗುತ್ತಿರುತ್ತವೆ ಹಾಗೂ ಅವರ ದೈಹಿಕ ಕ್ರಿಯೆಗಳು ಆಗಾಗ್ಗೆ ಏರುಪೇರಾಗುತ್ತಿರುತ್ತವೆ ಎಂದು ತಿಳಿಸುತ್ತಾ ಅಂತಹ ವ್ಯಕ್ತಿಗಳನ್ನ ಆಸ್ಪತ್ರೆಗೆ ಸೇರಿಸುವ ಬದಲಾಗಿ ಮನೆಯಲ್ಲೇ ಇರಿಸಿಕೊಂಡು ಆರೈಕೆ ಮಾಡಿ ಮರಳಿ ಮುಖ್ಯವಾಹಿನಿಗೆ ತರಬಹುದೆಂದು ತಿಳಿಸಿದ್ದಾರೆ. ಸರ್ಕಾರ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಅದು ಫ್ರೀ ಮೆಡಿಸಿನ್ ಇರ್ಬೋದು ಅಥವಾ ಪ್ರೋಗ್ರಾಮ್ಸ್ ಇರ್ಬೋದು. ಬಟ್ ಈ ಗೌರ್ಮೆಂಟ್ ಒಂದೇ ಇದನ್ನು ಎಲ್ಲರನ್ನು ಅಡ್ರೆಸ್ ಮಾಡೋಕ್ಕಾಗಲ್ಲ. ಸೊ ಇದು ನಮ್ಮ ಸಮಾಜದಲ್ಲಿ ನಾವು ನೀವೆಲ್ಲ ಸೇರಿ ಮಾಡಿದರೆ ಇದು ಏನಾದರೂ ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡ್ಬೋದು. ಯಾಕಂದರೆ ಬರೀ ಗೌರ್ಮೆಂಟಲ್ಲಿ ಸ್ಕೀಮ್ಸ್ ಮಾಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ, ಬಟ್ ನೀವು ಪೀಪಲ್ನ ತಗೊಂಡು ಹೋಗಿ ಗೌರ್ಮೆಂಟಿಗೆ ಕೂಡ ಜವಾಬ್ದಾರಿ ನಮ್ದು ಎಲ್ಲರದ್ದು ಆಗ್ತದೆ. ಸೊ ಅದಕ್ಕೆ ನಾವು ಈ ನೀವು ನರ್ಸಿಂಗ್ ಸ್ಟೂಡೆಂಟ್ಸು, ಸೊ ಇದು ಹ್ಯೂಜ್ ಇಂಪ್ಯಾಕ್ಟ್ ನಿಮ್ಮಲ್ಲಿ ಬೀಳ್ತದೆ. ಯಾಕಂದ್ರೆ ನೀವು ಕಮ್ಯುನಿಟಿ ಅಡ್ರೆಸ್ ಮಾಡ್ಬೇಕಾದ್ರೆ ಇಂಥ ಪೇಷಂಟ್ಸ್ನ ನೀವು ಈ ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಒಂದು ಲೈಫ್ ಚೇಂಜ್ ಆಗ್ತದೆ ಅಂತ ಒಂದು. ಆಮೇಲೆ 2 ಜನ್ರೇಷನ್ ಗ್ಯಾಪ್ ಭಾಳ ಆಗಿದೆ. ಇದೇ ನಾವು ಮೇ ತಿಂಗಳಲ್ಲಿ ನಾವು ಚಿಕ್ಕವರಿರುವಾಗ ನಾವು ಬರೀ ಗ್ರೌಂಡಲ್ಲೇ ಇರ್ತಿದ್ವಿ. ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ತನಕ ಬರ್ತಿದ್ವಿ. ಆಮೇಲೆ ಸ್ವಿಮ್ಮಿಂಗ್ ಹೋದ್ರೆ ನಾವೆಲ್ಲ ಚಾನಲ್ ರಿವರ್ಗೆ ಹೋಗಿದ್ವಿ. ಎಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾರೆ, ಅಲ್ಲಿ ಕಂಟ್ಯಾಮಿನೇಷನ್ ಆಗ್ತದೆ. ಆಮೇಲೆ ಈಗ ಎಲ್ಲ ಹುಡುಗರು ಬರೀ ಮೊಬೈಲ್, ಬೆಳಗ್ಗಿಂದ ಸಾಯಂಕಾಲ ತನಕ ಮೊಬೈಲ್ ಗೇಮ್ಸ್ ಆಡ್ತಾರೆ. ಸೊ ಲೇಟೆಸ್ಟ್ ಸ್ಟಡಿ ನೋಡಿದಾಗ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಸಿಕ್ಕಾಪಟ್ಟಿ ಸ್ಟೂಡೆಂಟ್ಸಿಗೆ ಬರ್ತಾ ಇದೆ ಅಂತ ಒಂದು ರಿಸರ್ಚ್ ಗೊತ್ತಾಗ್ತಿದೆ. ಸೊ ಲೈಫ್ ಸ್ಟೈಲ್ ಭಾಳ ಚೇಂಜ್ ಆಗಿಬಿಟ್ಟಿದೆ. ಸೊ ಒಂದು ಎರಡನೇದು ಇದು ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇದಕ್ಕೆ ಒಂದು ಮೇಜರ್ ಕಾರಣ. ಎಲ್ಲ ಇದರಲ್ಲಿ US ಇರ್ಬೋದು, ಇಂಡಿಯಾದಲ್ಲಿ ಇರ್ಬೋದು. ಸೊ ಬಯೋಮೆಡಿಕಲ್ ವೇಸ್ಟ್ ಸೆಗ್ರಿಗೇಷನ್ ಸರಿಗಾಗಲ್ಲ. ಅವು ಹೆವಿ ಮೆಟಲ್ಸ್ ಎಲ್ಲ ನಮ್ಮ ಫುಡ್ ಚೈನಿಗೆ ಬಂದು ಅಲ್ಲಿ ನಮ್ಮ ಹಾರ್ಮೋನ್ ಸಿಕ್ಕಾಪಟ್ಟಿ ವೇರಿಯೇಷನ್ಸ್ ಆಗ್ತಾ ಇದೆ, ಎಸ್ಪೆಷಲಿ ಲೇಡೀಸು ಜೆಂಟ್ಸಲ್ಲಿ. US ಎಲ್ಲ ಸಿಕ್ಕಾಪಟ್ಟಿ ಮೆಂಟಲ್ ಇಲ್ನೆಸ್ ಪ್ರಾಬ್ಲಮ್ ಆಲ್ ಓವರ್ ದ ವರ್ಲ್ಡ್ ಇದು ದೊಡ್ಡ ಹ್ಯೂಜ್ ಪ್ರಾಬ್ಲಮ್ ಆಗಿದೆ. ಸೊ ಈ ಹೆವಿ ಮೆಟಲ್ಸ್ ಫಾರ್ ಎಕ್ಸಾಂಪಲ್ ನಮ್ದು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇರ್ಬೋದು, ಮೊಬೈಲ್ ಇರ್ಬೋದು, TV ಇರ್ಬೋದು, ಎಲ್ಲಿ ಬೇಕಲ್ಲಿ ಬಿಸಾಕಿದ್ರೆ ಅದು ಬಯೋಡಿಗ್ರೇಡೇಬಲ್ ಆಗಲ್ಲ. ಅದು ಫುಡ್ ಚೈನಲ್ಲಿ ಬಂದು ಫಿಶ್ಶಿಗೆ ಬಂದು ನಮ್ಮ ಹ್ಯೂಮನ್ ಲೈಫ್ ಸೈಕಲಿಗೆ ಬಂದು ಸಿಕ್ಕಾಪಟ್ಟಿ ಅದು ಮೈಕ್ರೋ ಇದರಲ್ಲಿ ಇರಬೇಕಾಗಿರೋದು ಹೆವಿ ಮೆಟಲ್ಸು ಸ್ವಲ್ಪ ಜಾಸ್ತಿ ಇದ್ದರೆ ಸಿಕ್ಕಾಪಟ್ಟೆ ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಭಾಳ ಮೇಜರ್ ಪ್ರಾಬ್ಲಮ್ ಆಗಿದೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸು, ಕೆಮಿಕಲ್ ರಿಯಾಕ್ಷನ್ ಚೇಂಜ್ ಆದ ತಕ್ಷಣ ಈ ಥರ ಮೆಂಟಲ್ ಡಿಸಾರ್ಡರ್ಸು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸನ್ನು ಆಗ್ತದೆ. ಈಗ ಮೇಜರ್ಲಿ US ಎಲ್ಲ ಸಣ್ಣ ಟೀನೇಜರ್ಸ್, ಕಾಲೇಜಸ್ ಎಲ್ಲ ಸಿಕ್ಕಾಪಟ್ಟೆ ಇದು ಆ್ಯಂಟಿ ರ್ಯಾಗಿಂಗ್ ಕೇಸಸ್ ಇರ್ಬೋದು. ಆಮೇಲೆ ಪೇರೆಂಟ್ಸಿಗೆ ಬಿಹೇವಿಯರಲ್ ಚೇಂಜಸ್ ಆಗ್ತದೆ. ಪೇರೆಂಟ್ಸ್ ಹೆಂಗೆ ಬೇಕಂಗೆ ಬೈಯೋದು, ಆಮೇಲೆ ಗನ್ ಇಟ್ಕೊಂಡು ಶೂಟ್ ಮಾಡೋದು, ಈ ಥರ ಎಲ್ಲ ಎವಿಡೆನ್ಸಸ್ಸು ನಾವು ನೋಡ್ತಿದ್ವಿ ಬಿಕಾಸ್ ಆಫ್ ಹಾರ್ಮೋನಲ್ ಇಂಪೇರೆನ್ಸ್. ಸೊ ನಾವು ನೀವೆಲ್ಲ ಸೇರಿ ಈ ಥರ ಏನಾದರೂ ನಾವು ಒಂದು ಬಿಹೇವಿಯರಲ್ ಚೇಂಜಸ್ ಆದ ಪೇಷಂಟನ್ನ ನಾವು ಈ ಸಹಾಯವಾಣಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೊಂದು ಏನಾರು ಸೇರಿಸಿದ್ರೆ ನಾವು ನೀವು ಸೇರಿ ಏನೋ ಸೇವೆ ಮಾಡಿದಾಗ ಅಂತ ಹೇಳ್ತಾ ನಾನು ಬಡಿಯೋದು ಮಾಡ್ತಾರೆ, ಸುಮ್ಮನೆ ಅನುಮಾನ ಮಾಡ್ತಾ ಇರ್ತಾರೆ. ಈ ಥರ ಅಂದ್ಕೊಂಡು ಅವ್ರ ಬಗ್ಗೆ ಸ್ವಲ್ಪ ಅದನ್ನು ಸಪ್ರೇಟಾಗಿ ಇಟ್ಕೊಳ್ಳೋದು, ಇಲ್ಲ ಬೇರೆ ಕಡೆ ಕಳಿಸೋದು, ಇಲ್ಲಾಂದರೆ ಟೆಂಪಲ್ಗೆ ಹೋಗಿ ಅಲ್ಲಿ ಸ್ವಲ್ಪ ದಿವಸ ಇಟ್ಕೊಳ್ಳೋದು, ಇಲ್ಲಾಂದರೆ ಹೊರಗಡೆ ಬಿಡ್ಲಾರ್ದಂಗೆ ಮನೆಯಲ್ಲೇ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದು ಅವ್ರ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡದೇ ಇರೋದ್ರಿಂದ ಆ ತೊಂದರೆ ಇನ್ನೂ ಜಾಸ್ತಿ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಜನಗಳಿಗೆ ಇನ್ನೂ ಇಂಪಾರ್ಟೆನ್ಸ್ ಅದರದ್ದು ಗೊತ್ತಾಗುತ್ತೆ. ಸೊ
ಸೊ ದಟ್ ಬೇಗ ಟ್ರೀಟ್ಮೆಂಟ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದೊಂದೇ ಸ್ಟಿಗ್ಮಾ ಅಂತ ಹೇಳ್ತೀವಿ ನಾವು ಸೈಕ್ಯಾಟ್ರಿಯಲ್ಲಿ. ಸ್ಟಿಗ್ಮಾ ಅಂತಂದರೆ ಇವಾಗ ಒಂದು ಸೈಕ್ಯಾಟ್ರಿಯಲ್ಲಿ ಒಂದು ಪರ್ಸನ್ಗೆ ಸ್ಕಿಜೋಫ್ರೇನಿಯಾ ಅಂತ ಬಂದ ಕೂಡಲೇ ಬಹಳಷ್ಟು ಜನ ಒಂದು ಬಹಳ ದೊಡ್ಡ ಮಾನಸಿಕ ತೊಂದರೆ, ಅದು ಒಂದು ಸರ್ತಿ ಬಂದೋದ್ರೆ ಲೈಫ್ ಲಾಂಗ್ ಇರುತ್ತೆ, ಇನ್ನು ಏನು ಮಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ಬಹಳಷ್ಟು ಜನ ಥಿಂಕ್ ಮಾಡ್ತಾರೆ. ಸೊ ಆ ಥರದ್ದೆಲ್ಲ ಸ್ಟಿಗ್ಮಾನ ನಾವು ರಿಡ್ಯೂಸ್ ಮಾಡಬೇಕು, ಅದಕ್ಕೆ ಅದೊಂದು ತೊಂದರೆನ ಕಡಿಮೆ ಮಾಡಿದರೆ ಸೊ ಅದರಿಂದ ನಾವು ಪೇಷಂಟ್ಗೆ ಸ್ವಲ್ಪ ಬೆಟರ್ ಲೈಫ್ ಕೊಡೋದು ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಎಜುಕೇಟ್ ಅಬೌಟ್ ದ ಡಿಸೀಸ್, ಇದು ಯಾವ ಥರ ತೊಂದರೆ, ಇದರಲ್ಲಿ ಏನೇನು ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆ, ಮತ್ತು ಅದು ಡಿಸೀಸ್ ಯಾವ ಥರ ಕೋರ್ಸ್ ಆ್ಯಂಡ್ ಪ್ರೋಗ್ರೆಸಸ್ ಯಾವ ಥರ ಇಂಪ್ರೂವ್ ಆಗುತ್ತೆ ಟ್ರೀಟ್ಮೆಂಟಿಂದ, ಮತ್ತು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಅದರ ಎಲ್ಲರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಇನ್ ದ ಬ್ರೈನ್ ಆ್ಯಂಡ್ ಕಾಸಸ್ ಡಿಲ್ಯೂಷನ್ ಆ್ಯಂಡ್ ಹ್ಯಾಲುಸಿನೇಷನ್ಸ್. ಸೊ ನಾವು ಯಾಕೆ ಇವತ್ತು ಸ್ಕಿಜೋಫ್ರೆನಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಪಬ್ಲಿಕಲ್ಲಿ ಇನ್ನೂ ಅವೇರ್ನೆಸ್ ರಿಲೇಟೆಡ್ ಟು ಸ್ಕಿಜೋಫ್ರೆನಿಯಾ ಅಂತ ಹೇಳಿದ್ರು, ಇಲ್ಲ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರು, ಅವ್ರ ಜೊತೆ ಹೋಗಿ ಜಗಳ ಆಡೋಕ್ಕೆ ವಿಷ ಹಾಕಿದ್ದಾರೆ, ಈ ಥರದ್ದೆಲ್ಲ ಹೇಳ್ತಾ ಇರೋದು, ಇಲ್ಲ ಬೇರೆಯವ್ರ ಬಗ್ಗೆ ಸುಮ್ಮನೆ ಮಾಡೋಕ್ಕಿಂತ ಮುಂಚೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ಇವತ್ತು ಬಂದಿದೆ ಒಂದು ಸ್ಕಿಜೋಫ್ರೆನಿಯಾ ಅಂತ ಹೇಳಬೇಕು ಅಂತಂದರೆ ಅವನಿಗೆ ಪ್ರೋಡ್ರಮಲ್ ಫೇಸ್ ಅಂತ ಇರುತ್ತೆ. ಸೊ ಯೂಶಲಿ ಪ್ರೋಡ್ರಮಲ್ ಫೇಸ್ ಅಂತಂದರೆ ಸ್ಕಿಜೋಫ್ರೆನಿಯಾ ಬರೋಕ್ಕಿಂತ ಮುಂಚೆ ಒಂದು ಕೆಲವೊಂದು ದಿನಗಳಾಗಲಿ ಮಂತ್ಸಾಗಲಿ ಅಥವಾ ಕೆಲವು ವರ್ಷಗಳಿಂದಲೂ ಅವ್ನ ಬಿಹೇವಿಯರ್ ಚೇಂಜ್ ಆಗುತ್ತೆ. ಯೂಶಲಿ ಈ ಥರ ಪ್ರೋಡ್ರಮಲ್ ಫೇಸ್ ಯಾರಿಗೆ ಇರುತ್ತೆ ಅಂತಂದರೆ ಅಡಲ್ಟ್ ಏಜ್ ಗ್ರೂಪ್, ಲೈಕ್ 8th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಅಥವಾ PU ತನಕ ಅಡಲಸೆಂಟ್ ಗ್ರೂಪ್, ಅಂದರೆ ಒಂದು 13 ಏಜಿಂದ ಹಿಡಿದು 16-18 ವರ್ಷ ಏಜ್ ಗ್ರೂಪಲ್ಲಿ ಕೂಡ ಮೋಸ್ಟ್ ಕಾಮನ್ ಆಗಿ ಕಾಣ್ತಾರೆ. ಸೊ ಅವುದಲ್ಲಿ ಏನಾಗುತ್ತೆ ಅಂದರೆ ಸ್ಕೂಲಿಗೆ ಹೋಗ್ತಾ ಇರೋಲ್ಲ, ಸ್ಲೋ ಆಗಿ ಸ್ಕೂಲ್ ಡ್ರಾಪ್ಔಟ್ ಆಗೋದು, ಇಲ್ಲ ಅಕಾಡೆಮಿಕಲ್ಲಿ ಎಜುಕೇಷನಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರೋದು, ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾ ಇರೋದು, ಇಲ್ಲ ಈ ಥರದ್ದೆಲ್ಲ ಮಾಡ್ತಾ ಇದ್ರೆ ಸ್ಲೋ ಆಗಿ ತಮ್ಮನ್ನು ತಾವೇ ಐಸೋಲೇಟ್ ಮಾಡ್ಕೊಳ್ಳೋದು, ಯಾವುದೇ ಥರದ ಆಟ ಆಡೋದಾಗಲಿ ಇಲ್ಲ ಬೇರೆ ಫ್ರೆಂಡ್ಸ್ ಜೊತೆ ಹೋಗಿ ಮಿಂಗಲ್ ಆಗೋದು, ಆ ಥರದ್ದು ಯಾವುದೂ ಅವರು ಮಾಡ್ತಾ ಇಲ್ಲ. ಇಲ್ಲ ಮನೇಲಿ ಏನಾದರೂ ಫಂಕ್ಷನ್ ನಡೀತು ಅಂತಂದ್ರೂ ನಾವು ಅದ್ರ ಬಗ್ಗೆನೂ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇರೋಲ್ಲ, ಒಬ್ಬರೇ ಇರೋದು, ಒಂದೇ ಕಡೆ ನೋಡ್ತಾ ಇರೋದು, ಇಲ್ಲ ಡಿಫ್ರೆಂಟ್ ಟೈಪ್ ಆಫ್ ಬಿಹೇವಿಯರ್, ಒಂದೇ ಏನಾದರೂ ಒಂದು ಬುಕ್ ಬರೀತಾ ಇರೋದು, ಏನಾದರೂ ತಮಗೇನೋ ಏನೋ ಒಂದು ಅರ್ಥ ಆಗುತ್ತೆ ಅದನ್ನು ಏನೋ ಬರೀತಾ ಇರೋದು, ಈ ಥರದ್ದೆಲ್ಲ ಮೋಸ್ಟ್ ಕಾಮನ್ ಆಗಿ ಬಿಹೇವಿಯರಲ್ ಚೇಂಜಸ್ ಸ್ಲೋ ಆಗಿ ಗೊತ್ತಾಗುತ್ತೆ. ಮಹಾರಾಷ್ಟ್ರದ ಅಹಲ್ಯಾಬಾಯಿ ಹೋಳ್ಕರ್ ಎಂಬ ಧೀಮಂತ ಮಹಿಳೆ 30 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಜನರಿಗೆ ದಾನ ಧರ್ಮ ಮಾಡುವ ಮೂಲಕ ಹಿಂದೂ ದೇವಾಲಯಗಳನ್ನ ಮರು ನಿರ್ಮಾಣ ಮಾಡಿದ ಕೀರ್ತಿ ಅಹಲ್ಯಾಬಾಯಿರವರಿಗೆ ಸಲ್ಲುತ್ತದೆ. ಹಾಗಾಗಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದಿಂದ ಅಹಲ್ಯಾಬಾಯಿರವರ 300ನೇ ಜನ್ಮದಿನಾಚರಣೆಯನ್ನ ಕೈಗೊಳ್ಳಲಾಗಿತ್ತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದಿಂದ ಅಹಲ್ಯಾಬಾಯಿರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅವರ ಅಭೂತಪೂರ್ವ ಸಾಧನೆಯನ್ನ ಸ್ಮರಿಸಿದರು. ಬಳಿಕ ನೆರೆದ ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡುವ ಮೂಲಕ ಮಹಿಳೆಯರನ್ನ ಗೌರವಿಸಲಾಯಿತು. ಬಳಿಕ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ರವರು ಅಹಲ್ಯಾಬಾಯಿರವರ ರಾಜ್ಯಭಾರದ ಕುರಿತು ಪರಿಚಯಿಸಿಕೊಟ್ಟರು. ನಮ್ಮ ರಾಜ್ಯಾದ್ಯಂತ ಮಹಿಳಾ ಮೋರ್ಚಾ ಮತ್ತು ಜಿಲ್ಲಾಧ್ಯಕ್ಷರ ಒಂದು ಸಹಯೋಗದಲ್ಲಿ ಟೇಬಲ್ ಬಾಡಿ ಒಂದು ಸಹಯೋಗದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ
ಈ ಒಂದು ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೆಯ ಜಯಂತಿಯ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ಬಂದಾಗ ಆ ತಾಯಿ ರಾಜ್ಯದಕ್ಕೆ ಹೋರಾಟ ಮಾಡಿ ತನ್ನ ರಾಜ್ಯಭಾರವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಧೀಮಂತ ಮಹಿಳೆ. ಅಂಥ ಮಹಿಳೆಗೆ ನಾವು ಎಲೆಮರಿಕಾಯಿ ಇರಬಾರ್ದು. ಯಾಕಂದರೆ ಇವರು ಮಹಾರಾಷ್ಟ್ರದ ಅಹಮದಾಬಾದ್ ನಗರದ ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥ ಮಹಿಳೆ ಮನೋಹರರಾವ್ ಹೋಳ್ಕರ್. ಇವರು ಮಾಳಾ ಪ್ರಾಂತ್ಯದ ಮಹಾನ್ ನಾಯಕ. ಇವತ್ತು 1ನೇ ಪೇಶ್ವಾ 2ನೇ ಪೇಶ್ವಾ ಬಾಜಿರಾವ್ ಅವರಿಗೆ ಹೆಗಲಿ ಕೊಟ್ಟು ಅವರಿಗೆ ಸಾಮಂತ ದೊರೆಯಾಗಿ ಅವರಿಗೆ ಬಹಳಷ್ಟು ಹತ್ತಿರದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಮಲ್ಹಾರ್ರಾವ್. ಅವರ ತಂದೆ ಕಂಡೋಜಿ ಅಂತ ಕೃಷಿಕ ಕೂಡ. ಮಲ್ಹಾರ್ರಾವ್ ಜನನ ಮಾರ್ಚ್ 1693 ಜನನ ಆಯಿತು. ಅವರು ತಂದೆ ತಾಯಿ ಚಿಕ್ಕಂದಲ್ಲಿ ಇದ್ದಾಗ ಅವರ ಸೋದರ ಮಾವ ಭೋಜರಾಜ್ ರಾವ್ ಅಂತ ಹೇಳಂದು ಅವರಲ್ಲಿ ಸಾಕ್ತಾರೆ. ಅವರು ಏನಂದ್ರೆ ಈ ಕ್ಷತ್ರಿಯರೇ ರಾಜ್ಯಭಾರ ಮಾಡ್ತಾ ಇದ್ರು, ಕ್ಷತ್ರಿಯರೇ ರಾಜ ಆಗಿದ್ರು. ಆದರೆ ಈಗಿನ ಒಂದು ವಿಷಯದಲ್ಲಿ ನಮಗೆ ಒಂದು ಬಹಳಷ್ಟು ಕುತೂಹಲವಾಗಿರ್ತಕ್ಕಂಥದ್ದು ಏನಂತಂದ್ರೆ ಇವರು ದನಗಾಯಿಗಳಂತಾರೆ, ಕುರಿಗಾಯಿಗಳಂತಾರೆ, ಕುರುಬ ಜಾತಿಗೆ ಸೇರಿದಂಥವರು. ಇಂಥ ಒಬ್ಬ ಭೋಜರಾಜ್ ಅವರಲ್ಲಿ ಸುಮಾರು ಆಡುಗಳನ್ನು ಕಾಯ್ಕೊಳ್ತಾ ಇದ್ದ ಯಾರು ಮಲ್ಹಾರ್ರಾವ್ ಅವರ ಸೋದರ ಮಾವನ ಮನೆಯಲ್ಲಿ. ಇದು ಕಾಂದಾ ದೇಶದ ಕದಂ ಬಾಂಡೆಯವರ ಜಮೀನ್ದಾರರಾಗಿದ್ದರು. ಅವರು ತಂದೆ ತಾಯಿ ಜೊತೆಗೆ ಅವ್ರಿಗೆ ಒಳ್ಳೆ ನಡತೆ ಬಂದ ತಕ್ಷಣ ಇತಿಹಾಸ ಸುಗದ ಪ್ರಸಿದ್ಧವಾಗಿರ್ತಕ್ಕಂಥ ಸುಗಂಧರ್ ಹೋಳ್ಕರ್ ಅವರು ತನ್ನ ಸೊಸೆಗೆ ಒಂದು ಮಾತು ಹೇಳ್ತಾರೆ, ನೀನು ಎಲ್ಲರೂ ನೋಡ್ಕೊಳ್ತೀಯಮ್ಮ, ಎಲ್ಲರೂ ಅನ್ನೋದಿಲ್ಲ, ಒಳ್ಳೆ ಉತ್ತಮವಾಗಿ ಮಾಡಿದ್ದೀವಿ, ನೀನು ಮುಂದುವರಿ ಅಂತ ಹೇಳಿದಾಗ ಆಕೆ ಸೊಸೆ ಹೇಳ್ತಾಳೆ, ನನಗೆ ನೀವು ರಾಜ್ಯಭಾರವನ್ನು ಹೇಳ್ಕೊಟ್ರಿ. ಯಾಕಂದ್ರೆ ಇದು ಕಲಿತಕ್ಕಂಥ ವಿದ್ಯೆ ಬಹಳ ದೊಡ್ಡದು. ಯಾಕಂದ್ರೆ ಇಡೀ ರಾಜ್ಯ ಇಷ್ಟ ಸಾವಿರಾರು ಜನರನ್ನ ತೆರಿಗೆ ಕಟ್ಟತಕ್ಕಂಥದ್ದನ್ನ ಮತ್ತೆ ಮೇಲೆ ಮೇಲೆ ವಿರೋಧಿಗಳು ಬಂದು ದಂಗೆ ಮಾಡ್ತಕ್ಕಂಥದ್ದನ್ನ ತಡೆದು ರಾಜ್ಯಭಾರ ಮಾಡಬೇಕಾಯ್ತು ಅಂತಂದ್ರೆ ಅದು ಸಾಮಾನ್ಯ ಮಾತಾಗಿರಲಿಲ್ಲ. ಇಂಥದ್ದನ್ನೆಲ್ಲ ನಿಮ್ಮಿಂದ ಕಲ್ತಿದ್ದೀನಿ ನಾನು ಮಾವ, ತಂದೆ ಅಂದ್ರೆ ನೀವೇ ಮಾವ ಅಂದರೆ ನಾನು ನಿಮಗೆ ಗುರುದಕ್ಷಿಣೆ ಕೊಡ್ತೀನಿ ಅಂತ ಕೇಳ್ತಾರೆ. ಗುರುದಕ್ಷಿಣೆ ಬೇಡ, ನಾನು ಸಮಯ ಬಂದಾಗ ನಾನು ಗುರುದಕ್ಷಿಣೆಯನ್ನು ಕೇಳ್ತೀನಿ ಅಂತ. ಈ ಒಂದು ಅಹಲ್ಯಾಬಾಯಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಇವತ್ತು ಭಾರತದಾದ್ಯಂತ ಆಯ್ಕೆ ಮಾಡಿದಂಥ ದೇವಾಲಯಗಳ ಬಗ್ಗೆ ಹೇಳೋದಾಯಿತು ಅಂತಂದ್ರೆ ಇವತ್ತು ಅಹಲ್ಯಾಬಾಯಿ ಒಂದು ಸ್ಥಳಗಳಲ್ಲಿ ಅನ್ನದಾಸೋಹಗಳನ್ನು ಒಂದು ಸಂಕಲ್ಪ ಅಂತಂದ್ರೆ ಬೆಳಗ್ಗೆ ಬಂದು ತನ್ನ ಸಿಂಹಾಸನದ ಮೇಲೆ ಕುಂತ್ಕೊಳ್ಳಲ್ಲ ಅಂತಂದ್ರೆ ಒಂದು ನಾಣ್ಯವನ್ನು ಇಟ್ಟು ಅವ್ರ ಕೈಯಿಂದ ಅವ್ರಿಗೆ ಅರ್ಗೆ ಬಿಡ್ತಕ್ಕಂಥ ಕೆಲಸ ಮಾಡ್ತಿದ್ರು. ಅಂದ್ರೆ ದಾನ ಮಾಡಿದ್ದು, ಇವರು ಕೊಟ್ಟಿರ್ತೀನಲ್ಲ, ಇದು ನಿನ್ನ ಕೈ ಬಂದ ನೀನು ಅಷ್ಟು ನನ್ನದಲ್ಲ, ಅದು ಮತ್ತೆ ನಾನು ಮರಳಿ ಬರೋದಿಲ್ಲ ಏನಿಲ್ಲ ಅಂತೇಳಿ ಆ ಥರ ಅರ್ಗೆ ಬಿಟ್ಟಿದ್ರೆ ಇಡೀ ಅಂಗಳವೆಲ್ಲ ತೊಯ್ದೋಗ್ತಿತ್ತಂತೆ. ಅಷ್ಟು ಕೆಸರುಮಯ ಆಗ್ತಿತ್ತಂದ್ರೆ ಅಷ್ಟು ಜನಕ್ಕೆ ದಾನ ಧರ್ಮ ಮಾಡಿರ್ತಕ್ಕಂಥ ಹೀಗಾಗಿ 28 ವರ್ಷಗಳ ಕಾಲ ಹೋಳ್ಕರ್ ರಾಜ್ಯಕ್ಕೆ ಇದರಿಂದ ನಿರಂತರ ಉತ್ತಮ ನ್ಯಾಯಪರ ಆಡಳಿತ ಸಿಕ್ತು. ಎಲ್ಲರೊಂದಿಗೂ ಕೂಡ ಹೀಗೆ ತುಂಬ ಆದರ್ಶಪರವಾಗಿ ಜೀವನ ಮಾಡ್ತಾ ಇದ್ರು. ಹೀಗೆ ಅಹಲ್ಯಾಬಾಯಿ ವಿನಮ್ರ ಮತ್ತು ಉದಾರ ಆಡಳಿತಗಾರಿಯಾಗಿ ಅಸಹಾಯಕ ಅಸಂಭೂತಿರ್ತಕ್ಕಂಥ ಪರೋಪಕಾರಿ ಮನೋಭಾವನೆಯನ್ನು ಹೊಂದಿದ್ರು. ಸಮಾಜದ ಹಿತಕ್ಕಾಗಿ ಸಮರ್ಪಿತರಾಗಿ ಅಹಲ್ಯಾಬಾಯಿ ಯಾವಾಗಲೂ ತನ್ನ ಪ್ರಜೆಗಳಿಗೆ ಬಡವರ ಹಿತ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಜ್ಞಾನವ್ಯಾಪ್ತಿ ಮಸೂದಿ ನಮ್ಮದು ಅಂತ ಹೇಳ್ತಿದ್ರಲ್ಲ, ಅದು ಜ್ಞಾನವ್ಯಾಪ್ತಿ ಮಸೂದಿ ಅದು ಈಗಿರ್ತಕ್ಕಂಥದ್ದು ಈ ಅಹಲ್ಯಾಬಾಯಿ ಹೋಳ್ಕರ್ ಅವರು ಕಳಿಸಿರ್ತಕ್ಕಂಥದ್ದು. ನೋಡ್ರಿ ಯಾವ ಗುಡಿಗಳನ್ನು ಕಳಿಸಿದ್ರಂದ್ರೆ ಔರಂಗಜೇಬನಿಂದ ನಾಶವಾಗಿದ್ದ ದೇವಾಲಯಗಳನ್ನ ಅಹಲ್ಯಾಬಾಯಿ ಪುನರ್ ನಿರ್ಮಿಸಿದರು. ಯಾವ ಗುಡಿಗಳನ್ನ ಅವರು ಮುಸ್ಲಿಮರು ತಾವು ಇದರಲ್ಲಿ ಕಳೆದು ಬಿಟ್ಟಿದ್ರು, ಭಂಗ ಮಾಡಿದ್ರು, ಅವನ್ನೆಲ್ಲ ಮರು ನಿರ್ಮಾಣ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ರು. ಕಡೆ ಮುಖ ಮೋದಿಜಿಯವರು ತೆಗೆದುಕೊಂಡಂತಹ ಯೋಜನೆಗಳು, ಇನ್ನೊಂದು ಮುಖ ನಮ್ಮ ಅಹಲ್ಯಾಬಾಯಿ ಅವರು. ಏನಪ್ಪಾ ಅಂತಂದ್ರೆ ನರೇಂದ್ರ ಮೋದಿಜಿಯವರು ಮಾತ್ರ ಅಹಲ್ಯಾಬಾಯಿ ಅವರ ಆಡಳಿತ ದಾರಿಯಲ್ಲಿ ನಡೀತಿದ್ದಾರೆ. ಅಂತ್ಯೋದಯ ನಿಮ್ಗೆ ಗೊತ್ತಿದೆ, ಅಂತ್ಯೋದಯದ ಎಲ್ಲ ಕೆಲಸ, ನಾರಿ ಶಕ್ತಿ, ಆತ್ಮನಿರ್ಭರ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಹಚ್ಚಕ್ಕೆ ಸ್ಕಿಲ್ ಇಂಡಿಯಾ, ವೋಕಲ್ ಫಾರ್ ಲೋಕಲ್, ಗುಡ್ ಗವರ್ನರ್ಸ್ ಅಂದರೆ ಉತ್ತಮ ಆಡಳಿತ, ರಾಷ್ಟ್ರೀಯ ಸರ್ವೋಪರಿ, ರಾಷ್ಟ್ರಹಿತನೇ ಎಲ್ಲ ಒಂದು ಉದ್ಧಾರ ಮಾಡಿರ್ತಕ್ಕಂಥದ್ದು ಪರಿ ಇದು. ರೀಜನಲ್ ಮತ್ತು ನ್ಯಾಷನಲ್, ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ. ಪ್ರಾದೇಶಿಕವಾಗಿ ಹೆಂಗೆ ರಾಜ್ಯಭಾರ ಮಾಡಿದ್ರು, ರಾಷ್ಟ್ರೀಯವಾಗಿ ಎಷ್ಟೊಂದು ಮಟ್ಟಕ್ಕೆ ಬೆಳೆಸಿದ್ರು, ಗುಡಿಗೋಪುರಗಳನ್ನು ಕಟ್ಟಿ, ಮತ್ತು ಸಂಸ್ಕೃತಿ ರಾಷ್ಟ್ರವಾದ ನಮ್ಮ ಸಂಸ್ಕೃತಿ ಏನಿದೆ ಹಿಂದೂ ಸಂಸ್ಕೃತಿ ಅಂತಕ್ಕಂಥ ಕಟ್ಟಿ ಬೆಳೆಸಿದಂಥ ಈ ತಾಯಿ ಇವತ್ತನ್ನ ನಾವು ಇವರೆಲ್ಲರನ್ನ ನಾವು ನೋಡ್ತಾ ಹೋದಾಗ ನಿಜವಾಗ್ಲೂ ನಮ್ಮ ಮೋದಿಜಿಯವರು ಕಂಡ ಕನಸು.
ನಂತರ ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಆರುಂಡಿ ಸುವರ್ಣರವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದವರು ಮಹಿಳೆಯರಿಗೆ ಹಣದ ಆಸೆ ನೀಡಿ ವೋಟ್ ಬ್ಯಾಂಕ್ಗಾಗಿ ಬಳಸಿಕೊಳ್ಳುತ್ತಾರೆ. ಬಟ್ ಬಿಜೆಪಿ ಪಕ್ಷ ಅಹಲ್ಯಬಾಯಿ ಅಂತಹ ಧೀಮಂತ ನಾಯಕರನ್ನ ಸ್ಮರಿಸಿ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯ ಹಾಗೂ ಸ್ಫೂರ್ತಿ ತುಂಬಿಕೊಂಡು ಬರುತ್ತದೆ ಎಂದರು. ಅಹಲ್ಯಬಾಯಿ ಹೋಳ್ಕರ್ ಒಬ್ಬ ಹೆಣ್ಣುಮಗಳು ಯಾವ ಸಾಧನೆಯನ್ನ ಮಾಡಿದಳೆ ಎನ್ನುವಂಥದ್ದು ಇತಿಹಾಸ ಕಾಲಘಟ್ಟವನ್ನ ನಾವು ಕವಿತಾ ನೋಡ್ತಾ ಹೋದ್ರೆ ಹೆಣ್ಣು ಮಕ್ಕಳ ಸಾಧನೆಗಳು ಮರೆಯಾಗಿ ಹೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಯಾವ ಮೊಘಲರು ಭಾರತದ ಮೇಲೆ ದಾಳಿ ಮಾಡಿ ಎಲ್ಲಾ ನಮ್ಮ ಸಂಸ್ಕೃತಿ ಪರಂಪರೆ ದೇವಾಲಯಗಳನ್ನ ನಾಶ ಮಾಡಿ ಹೋದ್ರು, ಅಂತಹ ಸಂದರ್ಭದಲ್ಲಿ ಉದಯಿಸಿದಂತ ಒಂದು ದೊಡ್ಡ ನಕ್ಷತ್ರ ಅಂತ ಹೇಳಿದ್ರೆ, ಮಹಿಳಾ ನಕ್ಷತ್ರ ಅಂತ ಹೇಳಿದ್ರೆ ಅಹಲ್ಯಬಾಯಿ ಹೋಳ್ಕರ್ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಯಾಕೆಂದ್ರೆ ಕಾಲಘಟ್ಟದಲ್ಲಿ ಮರೆಯಾಗಿರ್ತಕ್ಕಂಥ ನಕ್ಷತ್ರ ಇದು. ಅಲ್ಲಿ ಇರ್ತಕ್ಕಂಥ ಜನರಿಗೆ ಮಾತ್ರ ಗೊತ್ತು ಅಹಲ್ಯಬಾಯಿ ಹೋಳ್ಕರ್ ಎಂತ ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಅವತ್ತಿನ ಕಾಲದಲ್ಲಿ ಸ್ತ್ರೀಯರಿಗೆ ಸ್ವಾವಲಂಬನೆಯನ್ನ ಕಲಿಸಿಕೊಟ್ಟಂತ ದಿಟ್ಟ ಹೆಣ್ಣು ಮಗಳು ಅಂತ ಹೇಳಿದ್ರೆ ಅಹಲ್ಯಬಾಯಿ ಹೋಳ್ಕರ್ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು ನಾವು ಆಪರೇಷನ್ ಸಿಂಧೂರದಲ್ಲಿ ನೋಡ್ತೀವಿ, ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣೆದುರಿಗೆ ಗಂಡನನ್ನ ಕಳೆದುಕೊಂಡು ಆ ದುಃಖದ ದೃಶ್ಯಗಳನ್ನ ನೋಡಿದಾಗ ನಮ್ಮ ಎಲ್ಲರ ಎದೆಗಳು ನಡುಗಿ ಹೋಗ್ತವೆ. ಎಂಥ ದುಸ್ಥಿತಿ ನಮ್ಮ ಹೆಣ್ಮಕ್ಕಳಿಗೆ ಬಂತು ಅಂತ ಹೇಳಿ. ಆದ್ರೆ ನರೇಂದ್ರ ಮೋದಿಯೋಜಿ ಅವರು ಅದನ್ನು ಬಿಡಲಿಲ್ಲ. ಎತ್ರ ನಾರಿಸು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಎಲ್ಲಿ ನಾರಿಯನ್ನು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಯಾವತ್ತೂ ಕೂಡ ನಾವು ಮಹಿಳೆಯರು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ದೊಡ್ಡ ಘಟನೆಗೆ ವಿರೋಧ ಪಕ್ಷದವರು ಸಾಕಷ್ಟು ರೀತಿಯಲ್ಲಿ ಟೀಕೆ ಮಾಡ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ಲ, ಹೆಣ್ಣು ಮಕ್ಕಳ ಸಿಂಧೂರಕ್ಕೆ ಬೆಲೆ ಇಲ್ಲ. ಇವತ್ತು ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು 2,000 ಕೊಡ್ತೀನಿ, ಹೆಣ್ಣು ಮಕ್ಕಳು ನಾನು ಹೇಳಿದಾಗ ಕೇಳ್ತಾರೆ, ನನಗೆ ವೋಟ್ ಹಾಕ್ತಾರೆ, ನಾವು ಮತ್ತೆ ಗೆದ್ದು ಬರ್ತೀವಿ ಎನ್ನುವಂಥದ್ದನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಹೆಣ್ಣು ಮಕ್ಕಳು ಹಣಕ್ಕೆ ಬೆಲೆ ಕೊಡ್ತಕ್ಕಂಥದ್ದಲ್ಲ, ಗೌರವಕ್ಕೆ ಬೆಲೆ ಕೊಡ್ತಕ್ಕಂಥ ಅನ್ನುವಂಥದ್ದನ್ನ ನಾವು ಮುಂದಿನ ದಿನಮಾನಗಳಲ್ಲಿ ತೋರಿಸಿಕೊಡ್ಬೇಕಾಗಿದೆ. ಹಾಗಾಗಿ ಇವತ್ತು ಅದರ ಪ್ರತೀಕವಾಗಿ ನೀವೆಲ್ಲರೂ ಸಿಂಧೂರವನ್ನ ಸ್ವೀಕರಿಸುವುದರ ಮೂಲಕ ಮುತ್ತೈದೆತನದ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಉಡಿಯನ್ನು ತೆಗೆದುಕೊಳ್ಳುವುದರ ಮೂಲಕ ನಮ್ಮ ಹೆಣ್ಣು ಸಂಕುಲ ಎಲ್ಲರಿಗೂ ಸಿದ್ಧ ಅನ್ನುವಂಥದ್ದನ್ನ ಜಗತ್ತಿಗೆ ಈ ಒಂದು ರಾಜಕೀಯ ವಿರೋಧ ಪಕ್ಷಕ್ಕೆ ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷಕ್ಕೆ ಸಂವಿಧಾನ ಅಂದ್ರೆ ಗೊತ್ತಿಲ್ಲ. ಯಾವ ಕಾಲದಿಂದ ಸಿದ್ದರಾಮಯ್ಯನವರು ಸಂವಿಧಾನದ ಬಾಗಿಲನ್ನು ಬಂದು ಬಂದ್ರು, ಅವರಿಗೆ ಅಂಬೇಡ್ಕರ್ ಬೇಕಿರಲಿಲ್ಲ, ಆ ಸಂವಿಧಾನಕ್ಕೆ ಬೆಲೆ ಕೊಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಸಂವಿಧಾನದ ಬಗ್ಗೆ ಹೇಳಲಿಕ್ಕೆ ಹೋಗ್ತಾರೆ, ಇವತ್ತು ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಹೊಗಳಿಕೆ ಹೋಗ್ತಾರೆ. ಆ ಒಂದು ಅಂಶಗಳನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಅನೇಕ ವಿಷಯಗಳನ್ನ ಅಹಲ್ಯಬಾಯಿ ಹೋಳ್ಕರ್ ಅವರ ಅನೇಕ ವಿಷಯಗಳನ್ನ ಈಗಾಗಲೇ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 20 ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.